ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿ ಸರ್ಕಾರ ನಡೆಸ್ತಾ ಇದೆ. ಆದರೆ ವಿಪಕ್ಷ ಯಾವಾಗಲೂ ಪ್ರಬಲವಾಗಿರಬೇಕು ಅಂತ ಬಯಸ್ತಾರೆ. ಬಟ್ ಬಿಜೆಪಿ ದುರ್ಬಲವಾಗಿದೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಹಳಷ್ಟು ವೈಫಲ್ಯಗಳಿದೆ. ವಾಲ್ಮೀಕಿ ನಿಗಮದ ಹಗರಣ ದೊಡ್ಡ ಮಟ್ಟಿಗೆ ಸದ್ಯ ಆಗ್ತಾ ಇದೆ. ಬೇರೆ ಬೇರೆ ವೈಫಲ್ಯಗಳಿದೆ, ಬೆಲೆ ಏರಿಕೆ ಇದೆ. ಆದರೆ ಇವೆಲ್ಲವನ್ನೂ ಕೂಡ ಸಮರ್ಥವಾಗಿ ಫೇಸ್ ಮಾಡುವಂಥ ಲೀಡರ್ಗಳಿಲ್ಲ ಅಂತ ಬಿಜೆಪಿಯ ಯತ್ನಾಳ್ ಹೇಳ್ತಾ ಇದ್ದಾರೆ. ಏನು ಹೋರಾಟ ಮಾಡುವಲ್ಲಿ ಬಿಜೆಪಿ ವಿಫಲವಾಗಿದೆ, ಪ್ರತಿಪಕ್ಷವಾಗಿ ಬಿಜೆಪಿ ವಿಫಲ ಅಂತ ಬಿಜೆಪಿಯ ಬಸವನಗೌಡ ಪಾಟೀಲ್ ಯತ್ನಾಳ್ ಆರೋಪವನ್ನು ಮಾಡಿದ್ದಾರೆ. ಜೈಲು ಬರೋ ಧಿಕ್ಕಾರ ಕೂಗಿದೆ ಸಾಕಾಗಲ್ಲ ಅಂತ. ಅಂದರೆ ಕಾಂಗ್ರೆಸ್ ವಿರುದ್ಧ ಸಮರ್ಥವಾಗಿ ವಿಪಕ್ಷವಾಗಿ ಕೆಲಸ ಮಾಡೋ ಕಡೆ ಬಿಜೆಪಿ ಸೋತಿದೆ ಅನ್ನೋದನ್ನ ಬಿಜೆಪಿಯ ನಾಯಕರೇ ಹೇಳ್ತಾ ಇದ್ದಾರೆ. ಅದರಲ್ಲೂ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಿದ್ದಾರೆ. ಸ್ವತಃ ಜನಕ್ಕೂ ಕೂಡ ಒಂದಷ್ಟು ಅನಿಸಿದೆ. ಯಾಕಂದ್ರೆ ವಿಪಕ್ಷ ನಾಯಕ ಯತ್ನಾಳ್ ಆಗಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರ ವಿರುದ್ಧವೂ ಕೂಡ ಬಹಳಷ್ಟು ಅಪಸ್ವರ ಇದೆ ಬಿಜೆಪಿಯ ಒಂದು ವರ್ಗಕ್ಕೆ. ಅಶೋಕ್ಗೆ ಕಂಟೆಂಟ್ ಮೇಲೆ ಇಡ್ತಾ ಇಲ್ಲ, ಏನು ಮಾತಾಡಬೇಕು ಗೊತ್ತಿಲ್ಲ, ಯಾವುದು ವಿರೋಧ ಹೇಗೆ ಮಾಡಬೇಕೋ ಗೊತ್ತಿಲ್ಲ, ಅಶೋಕ್ ಮಾತನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ಳಲ್ಲ ಅನ್ನೋದು ಬಿಜೆಪಿ ನಾಯಕರ ಮಾತು. ಬಟ್ ಬಿಜೆಪಿ 66 MLAಗಳಿದ್ದರೂ ಸಹ ಕಾಂಗ್ರೆಸ್ನ ಬಹಳಷ್ಟು ವೈಫಲ್ಯಗಳನ್ನ ಸರಿಯಾಗಿ ನಿಭಾಯಿಸುವಲ್ಲಿ, ವಿರೋಧ ಮಾಡುವಲ್ಲಿ, ಅದನ್ನು ಜನಗಳಿಗೆ ತಲುಪಿಸುವಲ್ಲಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಲ್ಲಿ ಬಿಜೆಪಿ ವಿಫಲವಾಗಿದೆ. ಇನ್ನು ಬಿಜೆಪಿಗೆ ಬಲವಾಗಿ ನಿಲ್ತಿದ್ದು ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ ಈಗ. ಹೌದು, ಇಲ್ಲ. ಹೀಗಾಗಿ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ಬದಲಾಯಿಸಬೇಕು, ವಿಪಕ್ಷ ನಾಯಕ ಅಶೋಕ್ ಅವ್ರನ್ನ ಬದಲಾಯಿಸಬೇಕು. ಅಶೋಕ್ ಜಾಗಕ್ಕೆ ಸುನಿಲ್ ಕುಮಾರ್ ಬರ್ತಾರೆ. ಕೋಟಾ ಈಗ MP ಆಗಿದ್ದಾರೆ. MLC ಸಿಟಿ ರವಿ ಅವರು ಮೇಲ್ಮನೆ ವಿಪಕ್ಷ ನಾಯಕದ ಆಗ್ತಾರೆ ಅನ್ನೋ ಚರ್ಚೆಗಳಿದೆ. ಬಟ್ ಬಿಜೆಪಿಗೆ ಯಾಕೆ ಸನ್ನಿವೇಶ ಅಂತ? ಎಸ್ ಸರ್, ವಿಜಯ್ ಸರ್. ಏನಿಲ್ಲ, ಯತ್ನಾಳ್ ಮಾತನ್ನ ಬಿಜೆಪಿನವರೇ ಒಪ್ಪಲ್ಲ ಕೆಲವು ವಿಚಾರಗಳಲ್ಲಿ. ಖಂಡಿತ, ನೋ ಡೌಟ್. ಯಾಕಂದ್ರೆ ಅವರು ಯಾವತ್ತೂ ವಿರೋಧ ಪಕ್ಷದ ಬಗ್ಗೆ ಮಾತಾಡಿದ್ದೇ ಇಲ್ಲ. ಯತ್ನಾಳ್ ಮಾತಾಡಿದ್ದಾರೆ. ಯತ್ನಾಳ್ ಹೇಗೆ ಅಂದ್ರೆ ಬಿಜೆಪಿ ಅವ್ರಿಗೂ ವಿಪಕ್ಷ ನಾಯಕ ಅವರೇ. ಹೌದು, ಬಿಜೆಪಿ ಒಳಗಡೆ ಆಗುತ್ತಲ್ಲ ಅದಕ್ಕೂ ವಿರೋಧ ಮಾಡ್ತಾರೆ. ಕಾಂಗ್ರೆಸ್ನು ಹೆಚ್ಚಾಗಿ ವಿರೋಧ ಮಾಡ್ತಾರೆ. DK ಶಿವಕುಮಾರ್ ವಿರುದ್ಧ ಅತಿ ಹೆಚ್ಚು ತೊಡೆತಟ್ಟಿದ ನಾಯಕ ಯತ್ನಾಳ್. ಹೌದು, DK ಶಿವಕುಮಾರ್ ಅಲ್ಲಿ ಆಪ್ತ ವಿಜೇಂದ್ರ ಅನ್ನೋ ಕಾರಣಕ್ಕೆ ಜಲ್ಲಾಗ್ಬಿಡ್ತಾರೆ, ಸೆಟ್ ಆಗ್ಬಿಡ್ತಾರೆ ಅನ್ನೋದು ಬಿಜೆಪಿ ಒಳಗಡೆ ಇದು. ಆರ್ ಅಶೋಕ್ ಫೈಟ್ ಮಾಸ್ಟರ್ ಅಲ್ಲ. ಆರ್ ಅಶೋಕ್ ಫೈಟ್ ಮಾಸ್ಟರ್ ಅಲ್ಲ. ಆರ್ ಅಶೋಕ್ ಗುದ್ದಾಡ ಅಭ್ಯಾಸ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡ ಅಭ್ಯಾಸ ಅನ್ನೋದು ಬಿಜೆಪಿ ಅವರ ಆರೋಪ. ವಿಪಕ್ಷ ನಾಯಕ ಹೆಂಗಿರ್ಬೇಕು? ಯಾವುದೇ ಮುಲಾಜಿಗ್ ಬೀಳದೆ, ರಾತ್ರಿ ಹೊತ್ತು ಯಾವುದೋ ಫೈಲ್ ಸೈನ್ ಹಾಕಿಸ್ಕೊಳ್ದೆ, ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಫೈಟ್ ಮಾಡೋರು ಬೇಕು. ಕರೆಕ್ಟ್. ನನ್ನಲ್ಲಿ ಏನಾರ ವೀಕ್ನೆಸ್ ಇದ್ರೆ ನಾನೇಕೆ ನಮ್ಮ ಅಪೋಸಿಟ್ ಅವ್ರ ವಿರುದ್ಧ ನಾನು ಮಾತಾಡ್ಲಿ? ಹಂಗ ಅನ್ಬಿಡೋದು. ಮತ್ತಾಲೆ ಆಚೆ ಬಂದ್ಬಿಟ್ಟೆ ಸುಮ್ನೆ ಹೇಳಿದೆ ಅಣ್ಣ, ತಲೆ ಕೆಡ್ಸ್ಕೊಡೋಣ ಅನ್ನೋ ದಾಟಿ ಬಂದ್ಬಿಡುತ್ತೆ ಅಂತ. ಹೌದು, ಬಿಜೆಪಿ ಪ್ರಬಲ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ, ಸತ್ಯ. ಯತ್ನಾಳ್ ಹೇಳಿದ ಮಾತೆಲ್ಲ ಒಪ್ಪಬೇಕು ಅಂತೇನಿಲ್ಲ. ಬಟ್ ಪ್ರಬಲ ಪ್ರತಿಪಕ್ಷವಾಗಿ ಬಿಜೆಪಿ ಕೆಲಸ ಮಾಡ್ತಾ ಇಲ್ಲ. ಬರೀ ಜೈಲು ಬರೋ ಮಾಡೋದಷ್ಟೇ ಅಲ್ಲ, ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕವಾನ್ 187 ಕೋಟಿ, ಇಷ್ಟು ಕೋಟಿ ಹೋಗಿದೆ, ಯಾರು ಅರೆಸ್ಟ್ ಮಾಡಿದ್ದೀರಾ? ಸಚಿವರು ರಾಜೀನಾಮೆ ಕೊಟ್ಟರು ನಾಗೇಂದ್ರ, ಎಲ್ಲಿ ವಿಚಾರಣೆ ಕರೆದಿದ್ದೀರಾ? ಮೂಡಾಯಿದ ಹಗರಣ ಆಗಿದೆ ಅಂತಿದ್ದಾರೆ, ಏನ್ ಮಾಡ್ತಿದ್ದೀರಾ? ಕರೆಕ್ಟ್. ಹೌದು, ದಾಖಲೆ ಬಿಚ್ಚಿಡ್ಲಾ ಅಂತ ವಿನಯ್ ಕುಲಕರ್ಣಿ ಹೇಳ್ತಿದ್ದಾರೆ. ಏನ್ ಕತೆ? ಎವಿಡೆನ್ಸ್ ಎಲ್ಲಿ? ಎಲ್ಲಿ? ಆಡಳಿತ ಮಾಡೋರು ತಾನೆ, ಅಧಿಕಾರಿಗಳ ಸಂಪರ್ಕದವ್ರು ತಾನೆ. ಡಾಕ್ಯುಮೆಂಟ್ಸ್ ತೆಗ್ದು ಯಾವ ತರ ಮಾತಾಡಿದಾರ? ಮಾತಾಡಕ್ಕೆ ಧ್ವನಿನೇ ಇಲ್ಲ ಅಂತ ಹೇಳ್ತೀವಿ. ಅದೇ ಆ ಡಾಕ್ಯುಮೆಂಟ್ ಇಟ್ಕೊಂಡು ಪ್ರಬಲವಾಗಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋ ಕೆಪಾಸಿಟಿ ಆರ್ ಅಶೋಕ್ಗಿಲ್ಲ, ರಾಜ್ಯಾಧ್ಯಕ್ಷ ಅವರು ವಿಜೇಂದ್ರ ಆಗಿಲ್ಲ ಅನ್ನೋದು ಯತ್ನಾಳ್ ಅವ್ರ ಮಾತು. ಪ್ರಬಲ ಪ್ರತಿಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅವ್ರ ಮಾತು. ಬಟ್ ಯಾರು? ಮಾಧುಸ್ವಾಮಿ ಸೋತವ್ರ? ಉದ್ವೋ ತುಂಡ್ವೋ ದರ್ಪದಲ್ಲಿ ಏನೇ ಮಾತಾಡ್ಬೋದು. ಮಾಧುಸ್ವಾಮಿ ಬೆಸ್ಟ್ ಲೀಡರು. ಹೌದು, ಸೆಷನ್ ಮಾತಾಡಕ್ಕೆ. ಹೌದು, ಪಾರ್ಟಿಲಿ ಏನೇ 1000 ವಿರೋಧ ಇರ್ಬೋದೇನೋ ಅವ್ರಿಗೆ ತುಮಕೂರಲ್ಲೇ. ಬಟ್ ಮಾಧುಸ್ವಾಮಿ ಇರಬೇಕಾಗಿತ್ತು ಸೆಷನ್ ಅಲ್ಲಿ. ಹೌದು, ಸಿಟಿ ರವಿ MLA ಸೂತ್ಪಟ್ಟರು, ಈಗ MLC ಮೇಲವ್ರೆ. ಹೌದು, ಶೆಟ್ರು ಡೆಲ್ಲಿಲ್ ಅವ್ರೆ. ಬೊಮ್ಮಾಯಿ ಏನು ಮಾತಾಡ್ತಿರ್ಲಿಲ್ಲ, ಬಿಡಿ ಪ್ರಯೋಜನ ಇಲ್ಲ, ಅವ್ರ MP ಆಗವ್ರೀಗ ಅಷ್ಟೇ. ಇಲ್ಲೂ ಕುತ್ಕೊಂಡು ಏನೂ ಇಲ್ಲ. ಹೌದು, ಬೊಮ್ಮಾಯಿ ಅವ್ರಿಗಿಂತ ಮಾಧುಸ್ವಾಮಿ ಪರವಾಗಿಲ್ಲ. ಹೌದು. ಬಟ್ ಅಶೋಕ್ಗೆ ಕಂಟೆಂಟ್ ತಕೊಂಡಿದ್ ಹಿಂಗೆ ಅಂತ ಟೇಬಲ್ ಕುಟ್ಟಿ ಹೇಳುವಂಥದ್ದಿಲ್ಲ. ಹೌದು, ಅಧ್ಯಕ್ಷರೇ
ಹಿಂಗೆ ಗ್ರಿಪ್ ಬೇಕಲ್ಲ, ಕಂಟೆಂಟ್ ಗ್ರಿಪ್ ಇಲ್ಲ. ಅಲ್ಲ, ಈ ವಿಚಾರವಾಗಿ ಯತ್ನಾಳ್ ಮಾತಾಡಿರೋದು ನಿಜ ಅನ್ಸುತ್ತೆ. ಯತ್ನಾಳ್ ಒಂದಷ್ಟು ನಾಲ್ಗೆ ಅರಿ ಬಿಡ್ತಾರೆ ಅನ್ನೋ ಕಾರಣ ಕೆಡಬಟ್ಟು ಯತ್ನಾಳ್ ಹತ್ರ ವಿಚಾರ ಇದೆ. ಹೌದು, ಎಲ್ಲರ ವಿರುದ್ಧ ಮಾತಾಡ್ಬಿಡ್ತಾರೆ, ಅದು ಸಮಸ್ಯೆ ಅವ್ರಿಗೆ. ನೀವು ಹೇಳ್ದಂಗೆ ಎವಿಡೆನ್ಸ್ ಇಟ್ಕೊಂಡೇ ಮಾತಾಡ್ತಾರೆ. ಮಾತಾಡ್ಬೇಕು, ಎವಿಡೆನ್ಸ್ ಇಟ್ಕೊಂಡೇ ಮಾತಾಡ್ಬೇಕು. ಹೌದು, ಎವಿಡೆನ್ಸ್ ಇಲ್ದೆ ಹೆಂಗ್ ಕಟ್ ಆಗ್ತೀರಿ? ಕರೆಕ್ಟ್. ತಗೋಬರ್ಬೇಕು ಆ ಅಕೌಂಟ್ ಇಂದ ಹೋಗಿರೋ ಅವನ್ಗೂ ಇವನ್ಗೂ ಏನ್ ಸಂಬಂಧ? ಹೌದು, ಅಕೌಂಟ್ ಥ್ರೂ ನೀವು ಲಂಚ ತಗೊಂಡಿದ್ದೀರಿ, ಅಕೌಂಟ್ ಥ್ರೂ ಹಗರಣ ಮಾಡಿದಿರಿ, ತಕೊಳ್ಳಿ, ಕೊಡಿ ರಾಜೀನಾಮೆನ. ಹೌದು, ಕೇಳೋರ್ ಬೇಕಲ್ಲ. ಹಾಗಾಗಿ ನಮ್ಗೆ ನಾಯಕರಿಲ್ಲ, ಪ್ರಬಲ ಪ್ರತಿಪಕ್ಷ ಕೆಲಸ ಮಾಡ್ತಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸುಮ್ಮನೆ ಇದು ಹೋರಾಟನಾ ಅಥವಾ ಏನು? ಇಲ್ಲ, ನಿಮ್ಗೆ ಲೀಡ್ರು ಆದವರು ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಾರೆ. ಇದನ್ನ ಕೇಸ್ ಇಟ್ಟು ಅದನ್ನ ತಕೊಂಡು ದಾಖಲೆಗಳನ್ನ ಇಟ್ಟು ನೋಡಿ, ಈ 100 ಕೋಟಿ 150 ಕೋಟಿ ಏನು ಹೋಗಿದೆಯಲ್ಲ, ಇದು ಇವರು ಬೆಳಿಗ್ಗೆ ಇದ್ರೆ ಇವ್ರ ಜೊತೆ ಇರ್ತಾರೆ, ಈ ಮಂತ್ರಿ ಜೊತೆ ಇರ್ತಾರೆ, ಇವ್ರ ಜೊತೆ ಇರ್ತಾರೆ, ಇದ್ರಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತ ಡಾಕ್ಯುಮೆಂಟೇಶನ್ ಹೊಡಿಬೇಕಾಗಿತ್ತಲ್ಲ, ಅದನ್ನ ಮಾಡ್ತಿಲ್ಲ ಅನ್ನೋದಲ್ಲ. ಇಷ್ಟೆಲ್ಲ ಎವಿಡೆನ್ಸ್ ಇದ್ರು ಎಲ್ಲಾದ್ರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ಸುತ್ತೆ. ಅಡ್ಜಸ್ಟ್ಮೆಂಟ್ ಅನ್ನೋದಕ್ಕಿಂತ ಏನಾಗ್ಬಿಟ್ಟಿದೆ, ನಾನು ಒಂದ್ ಹೇಳಿದ್ರೆ ಅವ್ರು ನಂದು 10 ಹೇಳ್ತಾರಲ್ಲ, ನಂದೆಲ್ಲ ಬಂದ್ಬಿಡ್ತು ಆಚೆಗೆ ಅಂತ ಅಷ್ಟೇ. ಅದನ್ನೇ ಆ ವಿಚಾರವನ್ನೇ ಪ್ರಶ್ನೆ ಮಾಡ್ತಾರೆ. ಯಾರೋ ಒಬ್ಬ ಮಾಜಿ ಮಂತ್ರಿ ಈ ಹಿಂದೆ ಅವ್ರ ಮಂತ್ರಿ ಆಗಿದ್ದಾಗ 1 ಬಸ್ಗೆ 5 ಬಸ್ಗೆ 1 ಬಸ್ ಫ್ರೀ ತಕೊಂಡವ್ರೆ, ಇಷ್ಟು ಕೋಟಿ ಲ್ಯಾಂಡ್ ಮಾಡವ್ರೆ ಅಂತ ಸುಮ್ನೆ ಯಾರೋ ಮಾತಾಡ್ತಾರಲ್ಲ, ಅದು ಸಮಸ್ಯೆ. ಅವ್ರು ಯಾರೋ ಅಪೋಸಿಷನ್ ಇರೋರಲ್ಲ, ಅವ್ರ ಹಿಂದೆ ಸರ್ಕಾರದಲ್ಲಿ ಇದಾರೆ ತಾನೆ, ಅವ್ರೇನೋ ಮಾಡಿರೋ ಹಗರಣ ಹೇಳ್ಬಿಡ್ತಾರೆ ನನ್ನ ಕಡೆಗೆ, ಒಂದಷ್ಟು ಬಾಯಿ ಮುಚ್ಕೊಂಡು ಕೂತಿರ್ತಾರೆ, ಮಾತಾಡಲ್ಲ. ಫ್ರೆಂಡ್ಸು ಗುರು ಮಾತಾಡ ಗುರು ಅಣ್ಣ ನಿಂದಿಲ್ವಾ ಅಣ್ಣ, ಇದನ್ನೇ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಅದನ್ನೇ. ಯತ್ನಾಳದವ್ ಯಾವೂ ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್. ಯತ್ನಾಳ್ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಲ್ಲ. ಯತ್ನಾಳ್ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಲ್ಲ. ಬಹುಶಃ ಅವರು ಆದ್ರೆ ಬಹುತೇಕ ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ಬಂದ್ಬಿಟ್ಟವ್ರೆ. ಅವ್ರ ನಾಲ್ಗೆ ಹಿಡ್ಕೊಂಡಿದ್ರೆ ಬಹುಶಃ ಏನಾರು ನಾಲ್ಗೆ ಇಟ್ಕೋಬೇಕು. ನಾಯಕ ಆದವನು ಚಾಣಕ್ಯನ್ ತರ ಇರಬೇಕು, ಎಲ್ಲ ಕತ್ಕೊದ್ದಾಗ ಮಾತಾಡ್ಬಿಡ್ಬಾರ್ದು, ಬಾಯಲ್ಲಿ ಬಂದದೆಲ್ಲ. ಯತ್ನಾಳ್ ಹಿನ್ನಡೆ ಅದು. ಆ ಚಾಣಕ್ಯ ಬಗ್ಗೆ ಮಾತಾಡ್ತಿದ್ದೀವಿ. ಹೌದು, ಮಾತಾಡೇ ಕೆಟ್ಟಿರೋದು ಯತ್ನಾಳ್. ಹೌದು, ಅಂದ್ರೆ ಲೈಕ್ ರಾಜಕಾರಣ ಮಾಡೋ ರೀತಿಲಿ ಮಾಡ್ಲಿಲ್ಲ ಯತ್ನಾಳ್, ಅದು ದೊಡ್ಡ ಸಮಸ್ಯೆ. ಕರೆಕ್ಟ್. ಯತ್ನಾಳ್ ಹೇಳ್ತಿರೋದೆಲ್ಲ ಸತ್ಯನೇ, ಬಟ್ ಎಲ್ಲರನ್ನ ಜೊತೆಲಿ ಇಟ್ಕೋಬೇಕಾಯ್ತಲ್ಲ. ಕರೆಕ್ಟ್. ಇವತ್ತಿನ ಲೀಡರ್ ಹಂಗೆ ಗೊತ್ತಾ, ನೀನು ಸೂಪರ್ ಅಂದ್ರೆ ಆಗಲ್ಲ, ಅವ್ನು ಕಾಸು ಕೊಡಬೇಕು, ಅಷ್ಟು ಚೆನ್ನಾಗಿ ಸಾಕ್ಬೇಕು, ಒಂದಷ್ಟು ಜನ ಲೀಡರ್ಗಳು ಬೆಳೆಸ್ಬೇಕು, ಇವೆಲ್ಲ ಮಾಡ್ಬೇಕಲ್ಲ, ಅದು ಮಾಡ್ತಿಲ್ಲ ಯತ್ನಾಳ್. ಯಾರೇನಂದ್ರು ಆ ಸಮುದಾಯದಲ್ಲಿ ಸ್ಟ್ರಾಂಗ್ ಲೀಡರ್ ನೀವು ಆ ಭಾಗದಲ್ಲಿ. ಸೊ ಆ ಕಾರಣಕ್ಕೆ ಈಗ ಅವ್ರು ಹೇಳ್ತಾರೆ, ಬೊಮ್ಮಾಯಿನ್ ಸೋಲ್ಸಕ್ ಬಂದಿದ್ರು ವಿಜಯೇಂದ್ರ, ನನ್ ಸೋಲ್ಸಕ್ ಬಂದಿದ್ರು ವಿಜಯೇಂದ್ರ ಅಂತ ಹೇಳ್ತಾರೆ. ಆದ್ರೂ ಗೆದ್ಕೊಂಡ್ ಬಂದವರು ಅವರು. ಯತ್ನಾಳ್ ಕೇವಲ ಕಾಂಗ್ರೆಸ್ ವಿರುದ್ಧ ಗೆದ್ದಿದ್ದಲ್ಲ, ಯತ್ನಾಳ್ ಬಿಜೆಪಿಯ ಶತ್ರುಗಳ ವಿರುದ್ಧನೂ ಚುನಾವಣೆ ಗೆದ್ದಿರೋದು. ಹಾಗಾಗಿ ಒಂದಷ್ಟು ಹೇಳ್ತಿರ್ತಾರೆ, ಡೋಂಟ್ ನೋ, ಬಟ್ ಬಿಜೆಪಿ ಪ್ರಬಲ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಯತ್ನಾಳ್ ಅವರ ಆರೋಪದ ಬಗ್ಗೆ ತಾವೇನು ಹೇಳ್ತೀರಿ? ನಿಜವಾಗಿಯೂ ಬಿಜೆಪಿ ಪ್ರಬಲ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಿಲ್ವಾ? ಹಾಗಾದ್ರೆ ಪ್ರತಿಪಕ್ಷ ನಾಯಕ ಅಶೋಕ್ ಆ ಸ್ಥಾನವನ್ನು ಜವಾಬ್ದಾರಿತವಾಗಿ ನಿರ್ವಹಣೆ ಮಾಡ್ತಿಲ್ವಾ? ರಾಜ್ಯಾಧ್ಯಕ್ಷ ವಿಜೇಂದ್ರ ನಿರ್ವಹಣೆ ಮಾಡ್ತಿಲ್ವಾ? ಹಾಗಾದ್ರೆ ರಾಜ್ಯಾಧ್ಯಕ್ಷ ನೆಕ್ಸ್ಟ್ ಯಾರು ಆಗ್ಬೇಕು? ಪ್ರತಿಪಕ್ಷ ನಾಯಕ ಅಶೋಕ್ ಬದಲು ಆಗೋದಾದ್ರೆ ಯಾರು ಆಗ್ಬೇಕು? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.